ಗ್ರೀನ್ ಮಾರ್ನಿಂಗ್. ಇವತ್ತು ನಾವು ಸೋಮವಾರಪೇಟೆ ತಾಲೂಕು, ಸೋಮವಾರಪೇಟೆ ಹೋಬಳಿ, ಜಂಬೂರು ಅನ್ನೋ ಗ್ರಾಮದಲ್ಲಿದ್ದೀವಿ. ಸೊ ನಾವು ಇವತ್ತೇನು ಕಾಫಿ ಬೆಳೆಗೆ ಸಮೀಕ್ಷೆಗೆ ಬಂದಿದ್ವಿ, ನೋಡಿದ್ವಿ, ಒಳ್ಳೆ ರಿಸಲ್ಟ್ ಇದೆ. ಸೊ ನಮ್ಮ ರೈತರಾದಂತಹ ರೂಪೇಶ್ ಅವರು ಮತ್ತು ಅವರ ಮಿಸ್ಸಸ್ ಇಬ್ಬರು ಇದ್ದಾರೆ. ಈ ಗೊಬ್ಬರದ ಬಗ್ಗೆ ಅವ್ರು ಹೇಗೆ ಬಳಸಿದ್ರು ಮತ್ತು ಅದರ ರಿಸಲ್ಟ್ ಬಗ್ಗೆ ಈಗ ಆಲ್ರೆಡಿ 2 ವರ್ಷದಿಂದ ಬಳಸ್ತಾ ಇದ್ದಾರೆ. ಅದ್ರ ಬಗ್ಗೆ ಮಾಹಿತಿನ ಅವರೇ ಹಂಚ್ಕೊತಾರೆ. ಈಗ ನಮ್ಮ ಚಂದ್ರಪ್ಪ ಸರ್ ಬಂದಿದ್ದಾರೆ, ವಸಂತ್ ಸರ್ ಇದ್ದಾರೆ, ಹಾಗೂ ಮತ್ತು ಮುರುಘಾ ಸರ್ ಇದ್ದಾರೆ, ಮತ್ತು ರತೀಶಣ್ಣ ಇದ್ದಾರೆ. ಇವ್ರ ಮುಖಾಂತರ ಈ ಗೊಬ್ಬರನ ಇವರು ಇಂಟ್ರೊಡ್ಯೂಸ್ ಆಗಿ ಬಳಸಿದ್ದಾರೆ. ಅದ್ರ ಬಗ್ಗೆ ಇವತ್ತು ಚಂದ್ರಪ್ಪ ಸರ್ ರೈತರಾದಂತಹ ರೂಪೇಶ್ ಅವರಿಗೆ ಇಂಟರ್ವ್ಯೂ ಮಾಡ್ತಾಯಿದ್ದಾರೆ. ಹಾಗಾಗಿ ಈಗ ಚಂದ್ರಪ್ಪ ಸರ್ ಮಾತಾಡ್ತಾರೆ. ಸರ್ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಇವತ್ತು ನಾವು ಸೋಮವಾರಪೇಟೆ ತಾಲೂಕು ಕಸಬಾ ಹೋಬಳಿ ಜಂಬೂರು ಗ್ರಾಮಕ್ಕೆ ಬಂದ್ವಿ, ನಮ್ಮ ರೂಪೇಶ್ ಸರ್ ಮತ್ತು ಮೇಡಮ್ ಅವ್ರನ್ನ ಮಾತಾಡ್ಸೋಕ್ಕೆ. ಸರ್, ಈಗ ಗ್ರೀನ್ ಪ್ಲ್ಯಾಂಟ್ ಟೆಕ್ನಾಲಜಿಯಿಂದ ನಾವು ಬಂದಿದ್ವಿ. ನಿಮಗೆ ಈಗ ಕಾಫಿ ಎಲ್ಲ ನೋಡಿದೋ, ಈಗ ಎಷ್ಟು ವರ್ಷದಿಂದ ನೀವು ಬಳಕೆ ಮಾಡ್ತಾಯಿದ್ದೀರಾ? ನಾನು 2 ಇಯರ್ಸಿಂದ ಏನೇನು ಬಳಕೆ ಮಾಡ್ತಾಯಿದ್ದೀರಾ? ಫಾರ್ಮು ಪೊಟ್ಯಾಶ್, ಭೂಮಿ ಪೋರ್ ಬಳಕೆ ಮಾಡ್ತಾಯಿಲ್ಲ. ಭೂಮಿ ಪೋರ್ ಅಂತಂದರೆ ನನಗೆ ಅದು ಓದ್ತಲ್ಲಿ ಬರಲಿಲ್ಲ. ಅದು ಇರಲಿ, ಹಾಗಾಗಿ ಭೂಮಿ ಇಷ್ಟಕ್ಕೆ ನಿಮಗೆ ರಿಸಲ್ಟ್ ಸಿಕ್ಕಿದೆ. ಒಳ್ಳೆ ರಿಸಲ್ಟ್ ಬಂದಿದೆ. ಇದು ನಿಮಗೆ ಪರಿಚಯ ಮಾಡಿಕೊಟ್ಟಾರ? ನಿಮಗೆ ಪರಿಚಯ ಮಾಡಿಕೊಟ್ಟವರು PS ರತೀಶನ್ ಅವರು ಪರಿಚಯ ಮಾಡಿ ಗ್ರೀನ್ ಪ್ಲಾಂಟ್ಗೆ ಅದನ್ನ. ಈಗ ನೀವು ಇಲ್ಲಿವರೆಗೂ ಕೆಮಿಕಲ್ ಫರ್ಟಿಲೈಸರ್ನ ಆಗ್ತಾಯಿದ್ರಿ, ಫಸ್ಟ್ ಆಗ್ತಾಯಿದ್ರಲ್ವಾ? ಈ 2 ವರ್ಷದಿಂದ ಏನು ಮಾಡಿದಿರಿ? ಕೆಮಿಕಲ್ ಪೂರ್ಣ ತ್ಯಜಿಸಿ ಈಗ ಗ್ರೀನ್ ಪ್ಲಾಂಟ್ ಟೆಕ್ನಾಲಜಿನ ಪೊಟ್ಯಾಶ್ನ ಬಳಕೆ ಮಾಡಿ ಹೇಗೆ ಅನಿಸ್ತಾ ಐತೆ ನಿಮಗೆ? ನೀವು ತೋಟ ನೋಡಿದ್ರಲ್ಲ, ನಾವು ನೋಡಿದ್ವಿ. ನಿಮಗೆ ಹೆಂಗೆ ಅನಿಸ್ತಾ ಇದೆ? ನಿಮಗೆ ಹೇಗೆ ಅನಿಸ್ತು? ನಮ್ಗೆ ಚೆನ್ನಾಗಿದೆ, ನಾವು ಎಲ್ಲರಿಗೂ ಚೆನ್ನಾಗಿದೆ ಅಂತ ಹೇಳ್ತೀವಿ. ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ನಿಮಗೆ ತೋಟ ನೋಡಿದ್ರೆ ಹೇಗೆ ಅನಿಸ್ತು? ನಮ್ಗೆ ಖುಷಿ ಅನಿಸ್ತು. ಆ ಥರ ಖುಷಿಯಾಗಿದೆ ನಿಮಗೆ. ಮೇಡಮ್, ನಿಮಗೆ ಹೇಗೆ ಅನಿಸ್ತಾ ಇದೆ? ಮಾತಾಡಿ ನೀವು. ಪರವಾಗಿಲ್ಲ ಅನಿಸ್ತಾ ಇದೆ. ಪರವಾಗಿಲ್ಲ ಅನಿಸ್ತಾ ಇದೆ ಅಂದರೆ ವಿಷವನ್ನು ಕಡಿಮೆ ಮಾಡ್ತಾ ಇದ್ದೀರಾ, ಅಮೃತವನ್ನು ನಿಮ್ಮ ಭೂಮಿಗೆ ಹಾಕ್ತಾ ಇದ್ದೀರಾ. ಅದರಿಂದ ನಿಮಗೆ ಒಳ್ಳೆ ಬೆಳೆನೂ ಕೂಡ ಬರುತ್ತೆ, ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ನೀವು ಏನು ಕಾಫಿ ಸೇಲ್ಸ್ ಮಾಡ್ತೀರಾ, ಅವ್ರೇನು ಪರ್ಚೇಸ್ ಮಾಡ್ತೀರಾ, ಅವ್ರು ಕಾಫಿ ಕುಡಿದ್ರು ಕೂಡ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ರತೀಶ್ ಅವ್ರು ನೀವೇನು ಹೇಳ್ತೀರಾ? ಇವ್ರ ತೋಟ ಎಲ್ಲ ನೋಡಿದ್ರಾ? ಹೇಗೆ ಅನಿಸ್ತೈತೆ? ನೀವು ಆಗಲೇ 3 ವರ್ಷದಿಂದ ಸುಮಾರು ರೈತರಿಗೆ ಎಲ್ಲ ಕೊಟ್ಟಿದ್ದೀರಾ. ಗ್ರೀನ್ ಪ್ಲಾಂಟ್ ಇದು ಜನ್ಮಭೂಮಿ ಅಭಿಯಾನದಲ್ಲಿ ಎಲ್ಲರೂ ವಿಷಮುಕ್ತ ಕೃಷಿ ಮಾಡುವಂಥ ಒಂದು ಯೋಜನೆ ಮಾಡಿ ಒಂದು ಸಂಘಟನೆ ಮಾಡ್ತಾಯಿದ್ದೀವಿ. ಅದರ ಪ್ರಕಾರ ರೂಪೇಶ್ ಅವರನ್ನು ಸೇರಿಸ್ಕೊಂಡು ಈ ಬಳಸಿದ್ದಾರೆ. 2 ವರ್ಷ ಚೆನ್ನಾಗಿದೆ. ಇದೆ ಎಲ್ಲ ರೈತರು ಬಳಸಬೇಕಂತ ನಮ್ಮದು ಕೇಳ್ಕೊಳ್ತಾ ಇದ್ದೀರಾ. ಅಂದರೆ ನೀವು ರೈತರಿಗೆ ವಿಷಮುಕ್ತ ಕಾಫಿ ಬೆಳೆಯೋಕ್ಕೆ ಒಂದು ಸಹಾಯ ಮಾಡ್ತಾ ಇರೋದು, ಸಮಾಜ ಸೇವೆನೂ ಕೂಡ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮಣ್ಣು ಉಳಿಸೋದು ಸುಲಭ ಅಲ್ಲ. ವಿಷ ಕಡಿಮೆ ಮಾಡಿ ಅವ್ರನ್ನ ಈ ಕಡೆ ಬದಲಾವಣೆ ಮಾಡ್ತೀರ, ಅದೊಂದು ದೊಡ್ಡ ವಿಚಾರ. ಹಾಗೆ ನಮ್ಮ ಮುರುಘಾ ಸರ್ ಇದ್ದಾರೆ, ನೀವು ಸುಮಾರು ವರ್ಷದಿಂದ ಸುಮಾರು ರೈತರಿಗೆ ಅವರಿಗೆಲ್ಲ ಇದು ಮಾಡ್ತಾ ಇದ್ದೀರಾ. ನಾನು 6 ವರ್ಷದಿಂದ ಮಾಡ್ತಾ ಇದ್ದೀನಿ. ತೋಟ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ರತೀಶನ ಸೇರ್ಕೊಂಡು 6 ವರ್ಷದಿಂದ ನಾನು ವಸಂತ್ ಸರ್ ಕೂಡ ಇಲ್ಲಿದ್ದಾರೆ, ಮಾಡಿದ್ದೀವಿ. ವಸಂತ್ ಸರ್ ಕೂಡ ಬಳಕೆ ಮಾಡಿರೋ ತೋಟಕ್ಕೆ ಇವ್ರ ತೋಟ ಒಂದು 4 ವರ್ಷದಿಂದ ಯೂಸ್ ಮಾಡ್ತೀವಿ. 4 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ. ಹಾಗಾಗಿ ಇನ್ನೂ ಹೆಚ್ಚಿನ ರೈತರಿಗೆ ನಾವು ವಿಚಾರವನ್ನು ಮುಟ್ಟಿಸ್ಬೇಕಾಗತ್ತೆ. ಯಾಕಂದರೆ ಒಳ್ಳೆಯ ಬೆಳೆ ಕೂಡ ಬಂದಿದೆ. ರೂಪೇಶನ್ ಅವ್ರದ್ದು, ಮೇಡಮ್ ಅವ್ರದ್ದು ಕಾಫಿಗಿಂತಲೂ ಹಣ್ಣುಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ. ಯಾವ ಹಣ್ಣಿಗೆ ಹಾಕಿದ್ರೆ ಈಗ ನೀವು ಇಲ್ಲಿ? ಅಂದ್ರೆ ಸೀಬೆ ಗಿಡ ಮತ್ತೆ ತರಕಾರಿ ಗಿಡಕ್ಕೆ, ಹೂ ಗಿಡಕ್ಕೆ ಎಲ್ಲ ಹಾಕಿದೆ. ಚೇಂಜಸ್ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಮೇಡಮ್ ಅವರು ರಿಸಲ್ಟ್ ಹೆಂಗೆ ಹೇಳ್ತಾರೆ ಅಂತಂದ್ರೆ ಅವ್ರು ಹೂವಿನ ಗಿಡದಲ್ಲಿ ಹೇಳ್ತಾರೆ. ಅಷ್ಟೊಂದು ರಿಸಲ್ಟ್ ಅಂದ್ರೆ ಗಿಡಗಳು ಚಿಕ್ಕದು, ಇನ್ನು ಫಸಲುದು ಏನ್ ಗೊತ್ತಾಗಲ್ಲ. ಅದು ಕಾಫಿ ಯಾವಾಗಲೂ ಯಾವ ಗೊಬ್ಬರ ಹಾಕಿದ್ರು ಬಿಡ್ತಾನೆ ಇರ್ತದೆ ವರ್ಷಕ್ಕೊಂದ್ಸತಿ. ಅಂದ್ರೆ ಹಣ್ಣಿನಲ್ಲಿ ಮತ್ತೆ ಹೂ ಗಿಡದ್ರಲ್ಲಿ ಇದ್ರಲ್ಲಿ ಚೇಂಜಸ್ ಕಾಣಿಸ್ತದೆ. ಅಲ್ಲಿ ಚೇಂಜಸ್ ಕಾಫಿನೂ ಕೂಡ ಚೇಂಜ್ ಆಗಿರುತ್ತೆ. ಯಾಕಂದ್ರೆ ಈಗ ಮೇಡಮ್ ಅವರು ಹೆಂಗೆ ರಿಸಲ್ಟ್ ನೋಡಿದ್ದಾರೆ ಅಂತಂದ್ರೆ, ಈಗೇನು ರೂಪೇಶ್ ಸರ್ ತಂದು ಗೊಬ್ಬರನ ಇಟ್ಟಿರ್ತಾರಲ್ಲ, ಅವ್ರು ಗೊತ್ತಿಲ್ದಂಗೆ ಅವರು ಗೊಬ್ಬರನ ತಗೊಂಡು ಹೂವಿನ ಗಿಡಗಳಿಗೆ ಹಾಕಿ ಬಳಸಿ ನೋಡಿದ್ದಾರೆ. ಹಂಗಾಗಿ ಅವ್ರು ಅದನ್ನೇ ಹೇಳಿದ್ದು. ಈಗ ಫಸ್ಟ್ ಬಂದಾಗ ಇನ್ನೂ ಸಖತ ಬರುತ್ತೆ ಆ ಗಿಡಗಳು, ಯಾವಾಗಲೂ ಹಸಿರಾಗಿರುತ್ತೆ. ಭೂಮಿ ಪರ್ಸಲ್ ಸ್ವಲ್ಪ ತಂದು ಕೊಡಿ,
ಹಾಕ್ಲಿ ಒಂದು ಪ್ಯಾಕೆಟ್ ತಂದು ಕೊಟ್ಟರು ಸಾಕು. ಅಲ್ಲ ನನಗೆ ಗೊತ್ತಿರ್ಲಿಲ್ಲ. ಒಂದ್ ದಿವಸ ರತೀಶಣ್ಣ ಬಂದ್ಬಿಟ್ಟು ಬದನೆ ಗಿಡ ಇಷ್ಟೊಂದು ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ಅವಾಗ ನೋಡಿ ನಮಸ್ಕಾರ ಮೇಡಮ್. ಧನ್ಯವಾದಗಳು.